ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾವು ಒಂದು ನವಾಬಿ ಸೇಮಿಯಾ ಹೇಗೆ ಮಾಡೋದು ಅಂತ ನೋಡುವ. ಬನ್ನಿ. ಮೊದಲಿಗೆ ನಾನು ಸೇಮಿಯಾ ತಗೊಂಡಿದ್ದೇನೆ, ಇಲ್ಲ ಶಾವಿಗೆ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ರೋಸ್ಟೆಡ್. ಈ ಶೇವಿಗೆ ಬಂದು ಬೇರೆ ಬೇರೆ ಟೈಪಲ್ಲಿ ಇರ್ತದೆ. ಒಂದು ಹೇಳೋದಂದರೆ ಒಂದು ರೋಸ್ಟೆಡಲ್ಲಿ ಇರುತ್ತೆ, ಮತ್ತು ತುಂಬ ಸಪೂರಾಗಿರುತ್ತೆ, ಮತ್ತು ನೂಲು ಥರ ಇರುತ್ತೆ, ಮತ್ತು ಸ್ವಲ್ಪ ದಪ್ಪ, ಈ ಥರ ಬೇರೆ ಬೇರೆ ಟೈಪಲ್ಲಿರುತ್ತೆ. ಸೊ ಇವಾಗ ಈ ನವಾಬಿ ಸೇಮಿಯಕ್ಕೆ ನಾನು ರೋಸ್ಟೆಡ್ ಆಗಿರುವಂಥದ್ದು ಸಾಫ್ಟ್ ಇದೆಯಲ್ಲ, ಅಂದರೆ ಸಪೂರದ್ದು, ಅದು ನಾನು ತಗೊಂಡಿದ್ದೇನೆ. ಯಾಕಂದರೆ ಇದಕ್ಕೆ ಅದೇ ಒಳ್ಳೆಯದಾಗುತ್ತೆ. ಸೊ ಇವಾಗ ನೋಡಿ, ಅದು ಉದ್ದ ಇತ್ತಲ್ವ, ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಗೆಲ್ಲ ಇಡ್ತಿದ್ದೇನೆ. ಇವಾಗ ಒಂದು ಕಪ್ಪಷ್ಟು ಹಾಲು, ಮತ್ತು 1-2 ಸ್ಪೂನಷ್ಟು ಮಿಲ್ಕ್ ಪೌಡರ್, ಹಾಗೆ ಸ್ವಲ್ಪ ಶುಗರ್, ಇವಿಷ್ಟನ್ನು ತಗೊಳ್ಬೇಕು. ಇವಾಗ ಈ ಮಿಲ್ಕ್ ಇದೆಯಲ್ವ, ಇದಕ್ಕೆ ನಾನು 2 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಗೆ ಸ್ವಲ್ಪ ಶುಗರ್ ಹಾಕ್ಕೊಳ್ತಿದ್ದೇನೆ. ಇವಾಗ ಈ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳುವ. ಹಾಗೆ ಈ ಶೇವಿಗೆ ಇದೆಯಲ್ವ, ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಸೊ ಇವಾಗ ನಾನು ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಗೀ ಕೂಡ ಹಾಕ್ಕೊಂಡಿದ್ದೇನೆ. ಗೀಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ. ಆಲ್ರೆಡಿ ರೋಸ್ಟ್ ಮಾಡಿದ್ದೆ, ಆದರೂ ಸ್ವಲ್ಪ ಇರಲಿ ಅಂತ ಹಾಗೆ ಮಾಡಿದೆ. ಸೊ ನಾನು ಮೊದಲಿಗೆ ರೆಡಿ ಮಾಡಿಟ್ಕೊಂಡಿದ್ನಲ್ವ ಮಿಲ್ಕನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಆ್ಯಕ್ಚುಲಿ ನಾನು ಮಿಲ್ಕ್ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಈ ಥರ ಬಂತು ನೋಡಿ, ಸ್ವಲ್ಪ ಅದು ರೋಸ್ಟ್ ಆ ಥರ ಆಗಿರಬೇಕಲ್ವ. ಬಟ್ ಅದು ರೋಸ್ಟ್ ಮಾಡದಿದ್ದರೆ ಏನಾಗುತ್ತೆ ಅಂದರೆ ಅದು ಬಾಯಿಗೆ ಹಾಗೆ ಸಿಗುತ್ತದು, ಒಳ್ಳೆಯದಾಗೋದಿಲ್ಲ. ಅದಕ್ಕೆ ನಾನು ಈ ಥರ ಮಾಡಿದ್ದು. ಇದಾದಮೇಲೆ ಇವಾಗ ಇದು ರೆಡಿಯಾಗಿದೆ. ಇನ್ನು ಇದಕ್ಕೆ ಕ್ರೀಮ್ ಮಾಡಿಕೊಳ್ಬೇಕು. ಸೊ ಕ್ರೀಮ್ ಮಾಡಲಿಕ್ಕೋಸ್ಕರ 1 ಕಪ್ಪು ಹಾಲು, ಮತ್ತು ಕಸ್ಟರ್ಡ್ ಪೌಡರ್, ಹಾಗೆ ಸ್ವಲ್ಪ ಕಾರ್ನ್ಫ್ಲೋರು, ಮತ್ತು ಸ್ವಲ್ಪ ಮಿಲ್ಕ್ ಮೇಡ್, ಇವಿಷ್ಟನ್ನು ತಗೊಂಡಿದ್ದೇನೆ. ಇದನ್ನು ಮೊದಲಿಗೆ ಕಲಸಿಟ್ಕೊಂಡಿದ್ದೇನೆ. ಯಾಕೆಂದರೆ ಡೈರೆಕ್ಟಾಗಿ ಹಾಕಿದ್ರದು ಒಮ್ಮೆಲೆ ಸೀದೋಗುತ್ತೆ ಅಂತ. ಹಾಗೆ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡೆ. ಸೊ ಇವಾಗ ನಾನು ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ಹಾಲು ತಗೊಂಡಿದ್ದೇನೆ. ಹಾಲು ಚೆನ್ನಾಗಿ ಕುದಿಬೇಕು. ಸೊ ಕುದಿದ ನಂತರ 2 ಸ್ಪೂನಷ್ಟು ಶುಗರ್ ಹಾಕ್ಕೊಳ್ತಿದ್ದೇನೆ. ಯಾಕೆ ಅಂದರೆ ಮಿಲ್ಕ್ ಮೇಡನ್ನು ಕೂಡ ಸ್ವಲ್ಪ ಹಾಕ್ತೇನೆ, ಯಾಕಂದರೆ ಸ್ವಲ್ಪ ಟೇಸ್ಟ್ ಸಿಗುತ್ತೆ ಅಲ್ವಾ. ಇವಾಗ ನೋಡಿ, 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ನಾನು ಸ್ವಲ್ಪನೇ ತಗೊಂಡಿದ್ದಲ್ವ. ಅದಲ್ಲದೆ ನಾನು ಇವಾಗ ಮಾಡ್ತಿರೋದು ಕೂಡ ಅಷ್ಟೇ, ಸ್ವಲ್ಪನೇ ಮಾಡ್ತಿದ್ದೇನೆ. ನಾನು ಫಸ್ಟಿಗೆ ಮಾಡುವಾಗ ಅದು ಸ್ವಲ್ಪ ಜಾಸ್ತಿ ತಿಕ್ಕಾಗಿತ್ತು. ಸೊ ಇವಾಗ ಸ್ವಲ್ಪ ಮಾಡುವ ಅಂತ ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಹಾಕಿ ನಾನು ಮಿಕ್ಸ್ ಮಾಡ್ತಿರೋದು. ಇಲ್ಲಾಂದರೆ ಒಮ್ಮೆಲೆ ಅದು ಸೀದೋಗಿಬಿಡುತ್ತೆ ಅದಕ್ಕೆ. ಸೊ ಅದೆಲ್ಲ ಹಾಕಿದ ನಂತರ ನಾನು ಫಸ್ಟಿಗೆ ಕಲಿಸಿಕೊಂಡಿಟ್ಟಿದ್ದ ಇದೆಯಲ್ವ, ಕಾರ್ನ್ಫ್ಲೋರ್ ಇದೆಯಲ್ವ, ಅದನ್ನು ಹಾಕ್ಕೊಳ್ತಿದ್ದೇನೆ. ಮತ್ತು ಅದು ಹಾಕಿದ ತಕ್ಷಣವೇ ಅದು ತುಂಬ ಜಾಸ್ತಿ ತಿಕ್ಕಾಗಿಬಿಟ್ಟಿತ್ತು. ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನಿಸ್ತು. ಪರವಾಗಿಲ್ಲ, ಆದರೂ ಕೂಡ ಏನಾಗಲಿಲ್ಲ. ಮತ್ತು ಅದಕ್ಕೆ ನಾನು ಕಸ್ಟರ್ಡ್ ಪೌಡರನ್ನು ಅದರಲ್ಲಿದ್ದರಿಂದ ಸ್ವಲ್ಪನೇ ಹಾಕಿದ್ದು ಅಷ್ಟೇ. ಸೊ ಇವಾಗ ಅದನ್ನೊಂದು ಸೈಡಲ್ಲಿ ಇಟ್ಟಿದ್ದೇನೆ. ಸೊ ನಾನೊಂದು ಬಾಕ್ಸ್ ತಗೊಂಡಿದ್ದೇನೆ. ಅದರಲ್ಲಿ ಇವಾಗ ನಾನು ಫಸ್ಟಿಗೆ ರೆಡಿ ಮಾಡಿಟ್ಕೊಂಡಿದ್ದಂಥ ಆ ಶೇವಿಗೆ ಇದೆಯಲ್ವಾ, ಅದನ್ನು ಸೆಟ್ ಮಾಡಿಟ್ಕೊಳ್ತಿದ್ದೇನೆ. ಅದು ತುಂಬ ಚೆನ್ನಾಗಿ ಸೆಟ್ ಮಾಡಿಟ್ಕೊಳ್ಬೇಕು ಈ ಥರ. ಇವಾಗ ಸೆಟ್ ಆಯಿತು ನೋಡಿ. ನಾನು ಅದು ಹೇಳಿದ್ನಲ್ವ, ಅದು ತುಂಬ ತಿಕ್ಕಾಗಬಾರ್ದು, ಯಾಕಂದರೆ ಅದು ಗಟ್ಟಿಯಾದರೆ ಮತ್ತು ಚೆನ್ನಾಗಾಗೋದಿಲ್ಲ ತಿನ್ನಲಿಕ್ಕೆ. ಈ ಥರ ನಮಗೆ ಕೈಯಲ್ಲಿ ಹಿಡಿಯುವಷ್ಟು ಆ ಥರ ಇರಬೇಕು, ತುಂಬ ಜಾಸ್ತಿ ತಿಕ್ಕಲ್ಲ, ಈ ಥರ ನೋಡಿ. ಇವಾಗ ನೋಡಿ ಅದನ್ನು ನಾನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಫುಲ್ಲಾಗಿ ಕವರ್ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕಂದರೆ ಅದು ಫುಲ್ಲಾದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಫೈನಲಿ
ಒಂಥರ ನೋಡುವಾಗಲೇ ತುಂಬ ಆಸೆ ಆಗ್ತಿತ್ತು. ಅಂದರೆ ಟೇಸ್ಟಿಯಾಗಿತ್ತು ತುಂಬ ಕ್ರೀಮಿ. ನನಗೆ ಮಕ್ಕಳೆಲ್ಲ ಏನು ತುಂಬ ಗಲಾಟೆ ಮಾಡಿ ಎಲ್ಲ ಕೇಳ್ತಿದ್ರು. ಆಮೇಲೆ ಇವಾಗ ಕೆಳಗೂ ಕೂಡ ಒಂದು ಪಾರ್ಟ್ ಆಗಿದ್ದೇನಲ್ವ, ಇವಾಗ ಮೇಲೆ ಕೂಡ ಸ್ವಲ್ಪ ಹಾಕಿಕೊಳ್ತಿದ್ದೇನೆ. ಅದು 2 ಸ್ಟೆಪ್ ಲೇಯರ್ ಥರ ಆಗಬೇಕು. ಇದೊಂಥರ ಏನು ಕುನಾಫ ಇದೆಯಲ್ವ, ನಾವು ಕುನಾಫ ತಿಂತೀವಲ್ವ ಅದೇ ಟೈಪಲ್ಲಿ ಕೂಡ ಆಗ್ತದೆ. ಬಟ್ ಕುನಾಫ ಸ್ವಲ್ಪ ಏನೋ ಚೇಂಜಸ್ ಎಲ್ಲ ಉಂಟು, ಅದಕ್ಕೆ ಏನೋ ಇದಿದೆಯಲ್ವಾ, ಅದಕ್ಕೆ ಚೀಸ್ ಮತ್ತು ಬೇರೆನೆಲ್ಲ ಹಾಕ್ತಾರೆ. ಬಟ್ ಇದು ಸಿಂಪಲ್ ಆಗಿ ಹೀಗೆ ಮಾಡಿದರೆ ಅದು ಕೂಡ ಅದೇ ಒಂದು ಟೇಸ್ಟಲ್ಲಿ ಸಿಗುತ್ತೆ. ಇವಾಗ ನೋಡಿ ಇದನ್ನೆಲ್ಲ ಹಾಕಿ ಆಯಿತು. ಆಮೇಲೆ ಏನು ಗೊತ್ತಾ, ನಾನು ಮತ್ತೆ ಸ್ವಲ್ಪ ಇದಕ್ಕೆ ರೋಸ್ಟ್ ಮಾಡಿದ್ದು ಬೇರೆನೇ ಶೇವಿಗೆ ಕೂಡ ಹಾಕಿದ್ದೇನೆ, ಯಾಕಂದರೆ ಅದು ಕ್ರಿಪ್ಸಿ ಥರ ಸಿಗಲಿ ಅಂತ. ಆಮೇಲೆ ಸ್ವಲ್ಪ ಪಿಸ್ತಾಚು ಇದೆಯಲ್ವ ಅದನ್ನು ಕಟ್ ಮಾಡಿ ಹಾಕಿದ್ದೇನೆ. ಅಂತೂ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಟೈಮ್ ಇಟ್ಟು ತಿನ್ನಬೇಕು. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಸಿಗುತ್ತೇನೆ. ಬಾಯ್.